ವ್ಯಕ್ತಿ ಮೇಲೆ ಏಕಾಏಕಿ 4-5 ಜನ ಹಲ್ಲೆ ಮಾಡಿದ್ದಾರೆ. ಇಕ್ಬಾಲ್ ಅನ್ನುವಂತ ಒಬ್ಬ ವ್ಯಕ್ತಿಗೆ ಕಾಲಿಗೆ 5 ಜನ ಆರೋಪಿಗಳು ಆಫ್ತಾಬ್, ಮಲಿಕ್, ಫರ್ದೀನ್, ಮೊಹಮ್ಮದ್ ಮತ್ತು ಮೊಹಮ್ಮದ್ ಹುಜೈಫ್ ಅನ್ನುವಂತ 5 ಜನ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಟೌನ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ. ಅದರಲ್ಲಿ ರಾತ್ರಿ ಪ್ರೇಯರ್ಸ್ ಮುಗಿಸ್ಕೊಂಡು ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಸುಮಾರು 8 ಜನ ಇದ್ದಂತ ಗುಂಪಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಏಕಾಏಕಿ 4-5 ಜನ ಹಲ್ಲೆ ಮಾಡಿದ್ದಾರೆ. ಇಕ್ಬಾಲ್ ಅನ್ನುವಂತ ಒಬ್ಬ ವ್ಯಕ್ತಿಗೆ ಕಾಲಿಗೆ ಪೆಟ್ಟು ಬಿದ್ದಿದ್ದು, ಮತ್ತೆ ಚಾಕುದು ಕಾಲಿಗೆ ಒಂದು ಕೊಲೆ ಪ್ರಯತ್ನದ ಪ್ರಕರಣವನ್ನ ದಾಖಲಿಸಿಕೊಂಡಿದ್ವಿ. ಅದರಲ್ಲಿ 5 ಜನ ಆರೋಪಿಗಳು ಆಫ್ತಾಬ್, ಮಲಿಕ್, ಫರ್ದೀನ್, ಮೊಹಮ್ಮದ್ ಮತ್ತು ಮೊಹಮ್ಮದ್ ಹುಜೈಫ್ ಅನ್ನುವಂತ 5 ಜನ ಆರೋಪಿಗಳನ್ನ ನಾವು ವಶಕ್ಕೆ ತಗೊಂಡಿದ್ದೀವಿ. ಈ ವ್ಯಕ್ತಿಗಳದ್ದು ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಬಗ್ಗೆ ಇನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ. ಕ್ಷುಲ್ಲಕ ಕಾರಣಕ್ಕೆ ಯಾಕೆ ಗುರಾಯಿಸ್ತೀಯ ಅನ್ನುವಂತ ಒಂದು ನಿಟ್ಟಿನಲ್ಲಿ ಪ್ರಾರಂಭ ಆಗಿ ಈ ಒಂದು ಘಟನೆ ನಡೆದಿದೆ. ಈಗ ರಂಜಾನ್ ಆಚರಣೆ ನಡೆದಿರೋ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ನಮ್ಮ ಡಿಪ್ಲಾಯ್ಮೆಂಟ್, ಬಂದೋಬಸ್ತು ಮತ್ತೆ ಪೆಟ್ರೋಲಿಂಗು ಹೆಚ್ಚು ಮಾಡಿದ್ದೇವೆ. ಎಲ್ಲಾದ್ರೂ ಯಾರಾದ್ರೂ ಗುಂಪು ಸೇರುವಂತದ್ದು, ಗಲಾಟೆ ಮಾಡುವಂತದ್ದು, ಕೂಗಾಡುವಂತದ್ದು, ಆ ತರದ್ದು ಯಾವ್ದಾದ್ರಿಂದ ಸಾರ್ವಜನಿಕರಿಗೆ ಗವರ್ಮೆಂಟ್ ಕರೆ ಮಾಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ಳಿ.